ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ರಾಘವೇಂದ್ರ ಸ್ವಾಮಿಗಳಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಏನು ಬ್ಲೆಸ್ಸಿಂಗ್ ಸಿಗ್ತಿದೆ, ಹಾಗೂ ಮುಂದೆ ಏನು ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಇದು ಪ್ಯಾನ್ ನಂಬರ್ 1 ಹಾಗೂ ಇದು ಪ್ಯಾನ್ ನಂಬರ್ 2. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ, ಮೆಡಿಟೇಟ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ರಾಯರಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ, ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳು ಬರ್ತಿದೆ ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇದು ಪ್ಯಾನ್ ನಂಬರ್ 1. ಈ ಒಂದು ರೀಡಿಂಗ್ ನಿಮಗಾಗಿ ಪ್ಯಾನ್ ನಂಬರ್ 1. ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜಸ್ ನಿಮಗೆ ರಾಯರಿಂದ ಸಿಗ್ತದೆ ನೋಡೋಣ. ಪ್ಯಾನ್ ನಂಬರ್ 1. ಸಾರಿ, ಬ್ಯಾಕ್ಗ್ರೌಂಡಿಂದ ಏನಾದರೂ ಡಿಸ್ಟರ್ಬ್ ಆದರೆ ದಯವಿಟ್ಟು ಕ್ಷಮಿಸಿ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ನಿಮಗೆ ನೆಗೆಟಿವಿಟಿ ಅಂತ ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ, ಹಾಗೂ ನೆಗೆಟಿವಿಟಿ ಆಗಿದೆ ನನಗೆ, ಹಾಗೂ ನನಗೆ ಯಾಕೋ ಏನು ಮಾಡೋಕ್ಕಾಗ್ತಿಲ್ಲ, ಇಂಟ್ರೆಸ್ಟ್ ಬರ್ತಿಲ್ಲ, ಕೋಪ ಬರ್ತಿದೆ, ಏನೋ ಮಾತಾಡದೆ ಹೋದ್ರೂ ನಿಮ್ಮ ಮೇಲೆ ತುಂಬ ಆರೋಪಗಳು, ಬೇಜಾರು, ಬೇಸರ ನಿಮ್ಮ ಕುಟುಂಬದಲ್ಲಿ ಆಗ್ತಿದೆ ನಿಮಗೆ. ಪ್ಯಾನ್ ನಂಬರ್ 1. ಅದರಿಂದ ಆ ನೆಗೆಟಿವಿಟಿಯಿಂದ ರಾಯರು ನಿಮ್ಮನ್ನು ಈಚೆ ಕರ್ಕೊಂಡು ಬರ್ತಿದ್ದಾರೆ, ಹಾಗೂ ನೀವು ಒಂದು ಒಳ್ಳೆ ಸ್ಥಳಕ್ಕೆ ಕೂಡ ಭೇಟಿ ಕೊಡ್ತಿದ್ದೀರಾ. ಆ ಒಳ್ಳೆ ಸ್ಥಳ ಅನ್ನೋದಕ್ಕಿಂತ ಒಂದು ಹೊಸ ಸ್ಥಳಕ್ಕೆ ನೀವು ಇಂದು ನೋಡಿಲ್ಲ, ಆ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ. ನೀವು ಹೋಗದೆ ಹೋದರೂ ರಾಯರು ನಿಮ್ಮನ್ನು ಆ ಒಂದು ಸ್ಥಳಕ್ಕೆ ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಒಂದು ಸಮಸ್ಯೆಗಳು ಹಾಗೂ ನಿಮಗೆ ಆಗಿರೋ ನೆಗೆಟಿವಿಟಿ ಅಥವಾ ನಿಮ್ಮ ಒಂದು ಗೊಂದಲತೆಗೆ, ಅಥವಾ ನೀವೇನಾದರೂ ಮನೇನ ಕೂಡ ಏನಾದರೂ ಚೇಂಜಸ್ ಮಾಡ್ತಿದ್ರೆ, ಅಥವಾ ನಿಮ್ಮ ಮನಸ್ಸಲ್ಲಿರುವ ತುಂಬ ಪ್ರಶ್ನೆಗೆ ಉತ್ತರ ಬೇಕಾಗಿದೆ, ಆ ಉತ್ತರಕ್ಕೋಸ್ಕರ ನಿಮ್ಮನ್ನು ಆ ಒಂದು ಸ್ಥಳಕ್ಕೆ ಕಳಿಸ್ಕೊಡ್ತಿದ್ದಾರೆ. ತುಂಬ ಸಂತೋಷ ಆಗ್ತಿದೆ ನಿಮಗೆ ಆ ಒಂದು ಸ್ಥಳಕ್ಕೆ ಹೋಗಿ ಬಂದಮೇಲೆ. ಹಾಗೂ ಈ ಹಿಂದೆ ನಿಮಗೆ ಬೆಂಕಿಯಿಂದ ಏನಾದರೂ ಸಮಸ್ಯೆ ಆಗ್ತಿತ್ತು, ಅದರಿಂದ ನೀವೇನು ಬಚಾವ್ ಆಗಿದ್ದೀರಾ, ಯಾರಿಗೆ ಇದು ರೆಸಿನೇಟ್ ಆಗುತ್ತೆ, ಯಾರಿಗೆ ಮೆಸೇಜ್ ತಲುಪಬೇಕೋ ಅವ್ರಿಗೆ ಸೇರಲಿ. ಆ ಒಂದು ಬೆಂಕಿಯಿಂದ, ಆ ಒಂದು ದೊಡ್ಡ ಒಂದು ರೀತಿ ನಿಮ್ಮ ಪ್ರಾಣಕ್ಕೆ ಸಮಸ್ಯೆ ಆಗಿರೋಂತಹ ಆ ನೆಗೆಟಿವಿಟಿಯಿಂದ ನಿಮ್ಮನ್ನು ರಾಯರು ಈಚೆ ಕರ್ಕೊಂಡು ಬಂದಿದ್ದಾರೆ. ಅದರಿಂದ ನಿಮ್ಮ ಒಂದು ಚರ್ಮಕ್ಕೆ, ನಿಮ್ಮ ದೇಹಕ್ಕೆ ಅದು ಆ ಬೆಂಕಿ ಸುಡುತ್ತಿದ್ದನ್ನು ರಾಯರು ನಿಮ್ಮನ್ನು ಕಾಪಾಡಿದ್ದಾರೆ. ಖಂಡಿತ ಇದು ನಿಮಗೆ ನಿಮ್ಮ ಮನೆಯಲ್ಲೇ ಆಗಿರಬಹುದು, ಅಥವಾ ನಿಮ್ಮ ಕೆಲಸದಲ್ಲೇ ಆಗಿರಬಹುದು, ಅಥವಾ ದೇವಸ್ಥಾನದಲ್ಲೇ ಆಗಿರಬಹುದು. ಆ ರೀತಿ ಆಗಬೇಕು ಅನ್ನೋ ನೆಗೆಟಿವಿಟಿ ಯಾರು ನಿಮಗೆ ಮಾಡಿದ್ದಾರೆ, ಅದರಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಯಾವ ಒಂದು ಮಂತ್ರಗಳನ್ನು, ಜಪಗಳನ್ನು, ಹಾಗೂ ಮೆಡಿಟೇಷನ್ನ, ಹಾಗೂ ನಿಮ್ಮದೇ ಆದಂತಹ ಏನು ರೊಟೀನ್ ಮಾಡ್ತಿದ್ದೀರಾ, ಕೆಲಸಗಳನ್ನ ಮಾಡ್ತಿದ್ದೀರಾ, ದೇವರ ಪೂಜೆ ಆಗಿರಬಹುದು, ಹೊಸದಾಗಿ ಏನು ಮಾಡ್ತಿದ್ದೀರಾ ನೀವು, ಖಂಡಿತ ಆಧ್ಯಾತ್ಮಿಕದ ಬಗ್ಗೆ ಏನು ತಿಳ್ಕೊಂಡು ಮುಂದೆ ಹೋಗ್ತಿದ್ದೀರಾ, ಖಂಡಿತ ಅದು ಹಾಗೆ ಮುಂದುವರೀರಿ. ಅದಕ್ಕೇನೇ ಸ್ವಲ್ಪ ನಿಮಗೆ ಅಡೆತಡೆಗಳಾಗ್ತಿದೆ, ಅಥವಾ ಇದನ್ನು ಮಾಡೋದು ಬೇಡ, ಬಿಟ್ಬಿಡೋಣ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದೆ ಪ್ಯಾನ್ ನಂಬರ್ 1, ಖಂಡಿತ ಅದನ್ನು ಬಿಡಬೇಡಿ, ಖಂಡಿತ ಮಾಡಿ. ಖಂಡಿತ ನಿಮ್ಮನ್ನು ಯಾರು ನಿಮಗೆ ಈ ರೀತಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಅದರಿಂದ ರಾಯರು ನಿಮ್ಮನ್ನು ಈಚೆ ಕರ್ಕೊಂಡು ಬರ್ತಿದ್ದಾರೆ. ಆಲ್ರೆಡಿ ಕರ್ಕೊಂಡು ಬಂದಾಗಿದೆ, ನೆಗೆಟಿವಿಟಿಯಿಂದ ಹೊರಗಡೆ ಬಂದಾಗಿದೆ. ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ಏನು ಇಷ್ಟು ದಿವಸ ಕಷ್ಟ ನೋಡಿದ್ದೀರಾ, ಈ ಎಲ್ಲ ಒಂದು ಅವಘಡಗಳು, ನೋವು, ಹಿಂಸೆ, ಬೇಸರ ಏನಾಗಿದೆ, ನಿಮ್ಮ ಕಣ್ಣೀರು ಏನು ನೀವು ನೋವು ತಿಂದಿದ್ದೀರಾ, ಅದರಿಂದ ಹೊರಗಡೆ ಬಂದಿದ್ದೀರಾ. ಇನ್ನು ಸ್ವಲ್ಪ ಆ ಒಂದು ವಿಚಾರವಾಗಿ ಅದು ಕ್ಲೆನ್ಸ್ ಆಗಬೇಕಾಗಿದೆ. ನೀವೇನು ಜಪಗಳು, ಮಂತ್ರಗಳನ್ನ ಶುರು ಮಾಡ್ಕೊಂಡಿದ್ದೀರಾ, ಖಂಡಿತ ಅದನ್ನು ಮುಂದುವರಿಸಿ. ಹಾಗೂ ಧ್ಯಾನನ ಮಾಡ್ತಿದ್ದೀರಾ, ಖಂಡಿತ ಅದನ್ನು ಮುಂದುವರಿಸಿ. ಎಷ್ಟೇ ಅಡೆತಡೆಗಳಾದರೂ ಮುಂದುವರಿಸಿ. ಖಂಡಿತ ನಿಮ್ಗೆ ಹೆಚ್ಚಿನ ಒಂದು ದೈವದ ಅನುಗ್ರಹ, ದೈವಶಕ್ತಿ ನಿಮ್ಮ ಜೊತೆ ಹೆಚ್ಚಿನ ಪ್ರೊಟೆಕ್ಷನ್ ಮಾಡ್ತಿದೆ. ಪ್ಯಾನ್ ನಂಬರ್ 1. ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಫಾರ್ ಪ್ಯಾನ್ ನಂಬರ್ 1 ನೋಡೋಣ.
ಒಂದು ರೀತಿ ನಿಮ್ಮ ಹಿರಿಯರು ನಿಮಗೆ ಆಶೀರ್ವದಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಬ್ಲಾಕೇಜಸ್ಸಿಂದ ಈಚೆ ಬಂದಾಗಿದೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಬೇಕಾಗಿದೆ ಫಾರ್ ಪೈಲ್ ನಂಬರ್ 1. ಹಾಗೂ ಕೆಲಸದ ವಿಚಾರದಲ್ಲೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಬೇಕಾಗಿದೆ. ಎಲ್ಲ ಮನಸ್ಸಲ್ಲಿ ಏನೂ ಇಟ್ಕೊಳ್ದೆ ಎಲ್ಲರಿಗೂ ಪಟ ಅಂತ ಮಾತಾಡ್ತಿದ್ದೀರಾ. ಮನಸ್ಸಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲರೂ ನೀವು ಮನಸ್ಸಲ್ಲಿ ಯಾವುದೂ ಇಟ್ಕೋತಿಲ್ಲ, ಎಲ್ಲನೂ ಹೇಳ್ಕೊಳ್ತಿದ್ದೀರಾ ನಿಮ್ಮ ಸುತ್ತ ಇರುವಂತಹ ಜನಗಳ ಹತ್ರ. ಅದೇ ನಿಮಗೆ ಸ್ವಲ್ಪ ಕೆಟ್ಟ ದೃಷ್ಟಿ ಬೀಳ್ತಿದೆ ಫಾರ್ ಪೈಲ್ ನಂಬರ್ 1. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ, ಅದು ಯಾವ ವ್ಯಕ್ತಿ ನಿಮ್ಗೆ ಇಂಪಾರ್ಟೆಂಟ್ ಇದ್ದಾರೆ, ಅದು ಯಾವುದು ನಿಮ್ಗೆ ಇಂಪಾರ್ಟೆಂಟ್, ಅದು ವಿಚಾರನ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಇಂಪಾರ್ಟೆಂಟ್ ಇರಬಹುದು, ಇಲ್ಲದೇ ಇರಬಹುದು ಆ ಒಂದು ವ್ಯಕ್ತಿಗಳು. ಅವರ ಜೊತೆ ನಿಮ್ಮ ಒಂದು ಕಾನ್ವರ್ಸೇಷನ್ ಏನು ಮಾಡ್ತಿದ್ದೀರಾ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿ, ಅದರ ನಂತರ ಮುಂದಿನ ಬದಲಾವಣೆಗಳನ್ನು ನೋಡಿ. ಹಾಗೂ ಹೆಚ್ಚು ಮ್ಯೂಸಿಕ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಮೂಡ್ತಿದೆ. ಹಾಗೂ ಏನೋ ಒಂದು ಸ್ವಂತವಾಗಿ ರೈಟಿಂಗ್ನ ಶುರು ಮಾಡ್ತಿದ್ದೀರಾ, ಏನೋ ಒಂದು ಬರವಣಿಗೆಯಿಂದ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಸ್ಟೋರಿ ರೈಟಿಂಗ್ ಆಗಿರ್ಬೋದು, ಅಥವಾ ಸಮಥಿಂಗ್ ನಿಮ್ಮದೇ ಒಂದು ಏನಾದರೂ ಬುಕ್ಸ್ನ ರೈಟಿಂಗ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರಬಹುದು. ನಿಮ್ಮದೇ ಸ್ವಂತ ಬಿಸ್ನೆಸ್ ಕಂಪ್ನಿನ ಶುರು ಮಾಡಬೇಕು ಅಂತ ನೀವು ಆಲೋಚಿಸ್ತಿರಬಹುದು. ಸೊ ಸ್ವಲ್ಪ ನಿಮ್ಮ ಮೆಂಟಲ್ ಹಾಗೂ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಫಾರ್ ಪೈಲ್ ನಂಬರ್ 1. ಸ್ವಲ್ಪ ವಿಶ್ರಾಂತಿ ಮಾಡಿ. ಹಾಗೂ ಈಗ ಆಗಿರುವಂತಹ ನೆಗೆಟಿವಿಟಿಯಿಂದ ಹೊರಗಡೆ ಬಂದಿದ್ದೀರಾ, ಮತ್ತೆ ಅದ್ರ ಬಗ್ಗೆ ಗಮನ ಕೊಡಬೇಡಿ. ಈಗ ಆಗಬೇಕಾಗಿರೋ ನಿಮ್ಮ ಕೆಲಸಗಳು, ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಓನ್ ಬಿಸ್ನೆಸ್ ಬಗ್ಗೆ ಗಮನ ಕೊಡಿ. ಈ ಒಂದು ಮಂತ್ ಮುಗಿದ ನಂತರ ಶುರು ಮಾಡಿ. ಇನ್ನಷ್ಟು ಬದಲಾವಣೆಗಳು ಆಗ್ತಿದೆ ಫಾರ್ ಪೈಲ್ ನಂಬರ್ 1. ನೀವು ಹೆಜ್ಜೆ ಇಡ್ತಾ ಇರೋದನ್ನು ದಾರಿ ತಪ್ಪಿಸ್ಲಿಕ್ಕೆ ತುಂಬ ಜನ ಇದ್ದಾರೆ ಪೈಲ್ ನಂಬರ್ 1. ಆ ದಾರಿ ತಪ್ಪಲಿಕ್ಕೆ ರಾಯರು ನಿಮ್ಮನ್ನು ಬಿಡ್ತಿಲ್ಲ. ಖಂಡಿತ ನೀವು ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದರ್ಶನದಿಂದ ಮುಂದೆ ಹೋಗ್ತಿದ್ದೀರಾ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಿನ ಒಂದು ದಾರಿನ ತೋರಿಸ್ಕೊಡ್ತಿದೆ. ನಿಮ್ಮ ಮನೆಯ ದೇವರು ನರಸಿಂಹ ಸ್ವಾಮಿ ಆಗಿರಬಹುದು. ನೀವು ಅಲ್ಲಿಗೆ ವಿಸಿಟ್ ಮಾಡಿ ತುಂಬ ತಿಂಗಳುಗಳು ವರ್ಷಗಳು ಆಗಿರಬಹುದು. ಏನಾದರೂ ಆರೈಕೆ ಮಾಡಿ ಮರ್ತಿರಬಹುದು. ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಆರೈಕೆನ ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಪ್ರೀತಿಯ ಜೀವನದ ವಿಚಾರವಾಗಿ, ನಿಮ್ಮ ದಾಂಪತ್ಯ ಜೀವನದ ವಿಚಾರವಾಗಿ, ಹಾಗೂ ನಿಮ್ಮ ಒಂದು ಮುಂದಿನ ಫ್ಯೂಚರ್ ಬಗ್ಗೆ, ಹಾಗೂ ಪ್ರೆಗ್ನೆನ್ಸಿ ವಿಚಾರದ ಬಗ್ಗೆ ಏನು ನಿಮಗೆ ನೋವಾಗ್ತಿದೆ, ಈ ಎಲ್ಲ ನೋವುಗಳಿಂದ ಹೊರಗಡೆ ಬರ್ತಿದ್ದೀರಾ. ಸ್ವಲ್ಪ ಬ್ಲಾಕೇಜಸ್ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ. ನೀವು ಹೇಳೋದನ್ನು ನಿಮ್ಮ ಪಾರ್ಟ್ನರ್ ಅರ್ಥ ಮಾಡ್ಕೋತಿಲ್ಲ, ನಿಮ್ಮ ಪಾರ್ಟ್ನರ್ ಹೇಳೋದನ್ನು ನೀವು ಅರ್ಥ ಮಾಡ್ಕೋತಿಲ್ಲ. ಸೊ ಇಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಆಗಿದೆ. ಕೆಲವು ಮಧ್ಯವರ್ತಿಗಳು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿದ್ದಾರೆ. ಅವರನ್ನು ಬರ್ಮಾಡ್ಕೊಳ್ಳೋಕ್ಕೆ ನೀವು ಬಿಡಬೇಡಿ ಪೈಲ್ ನಂಬರ್ 1. ಅವರನ್ನು ಬರ್ಮಾಡ್ಕೋದು ನಿಮ್ಮ ಒಂದು ಜಗಳಗಳನ್ನು, ಮಾತುಗಳನ್ನು, ಮಾತುಗಳನ್ನು ನೀವು ಅವ್ರ ಹತ್ರ ಹೇಳ್ಕೊಂಡಷ್ಟು ನಿಮ್ಮ ಜಗಳ ಹೆಚ್ಚಾಗ್ತಿದೆ. ನಿಮ್ಮ ಜಗಳಗಳೇನಿದ್ರು ನೀವಿಬ್ಬರು ವಿಚಾರವಾಗಿ ಮಾತಾಡಿ ಬಗೆಹರಿಸ್ಕೋಬೇಕಾಗಿದೆ. ಅದನ್ನು ಮೂರನೇ ವ್ಯಕ್ತಿಯಿಂದ ಹೇಳ್ಕೊಂಡು ಅವ್ರು ನಿಮಗೆ ತುಂಬ ಒಳ್ಳೆ ವ್ಯಕ್ತಿ, ನನ್ನ ಫ್ರೆಂಡ್, ನನ್ನ ಸಿಸ್ಟರ್ ಅಂತ ಯಾರನ್ನ ನೀವು ಅಂದ್ಕೊಂಡಿದ್ದೀರಾ ಅವರಿಂದನೇ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಗೆಟಿವಿಟೀಸ್ ಆಗ್ತಿದೆ, ಆ ದೃಷ್ಟಿಗಳಾಗ್ತಿದೆ. ಅದನ್ನು ಕ್ಲೆನ್ಸ್ ಮಾಡಿ. ಹಾಗೂ ಮುಂದಿನ ವಾರಗಳಾಗಿರಬಹುದು, ಮುಂದಿನ ತಿಂಗಳುಗಳಾಗಿರಬಹುದು, ಮುಂದಿನ ದಿನಗಳಲ್ಲೇ ಆಗಿರಬಹುದು, ನಿಮ್ಮ ಒಂದು ಪಾರ್ಟ್ನರಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ತುಂಬಾ ಅದು ನಿಮಗೆ ತುಂಬ ಅಮೂಲ್ಯವಾದದ್ದಾಗಿರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು. ನಿಮ್ಮ ಲೈಫಿಗೆ ತುಂಬ ಸಂತೋಷ ಪಡ್ತಿದ್ದೀರಾ. ಹಾಗೂ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವೇ ಆಗಿರಬಹುದು, ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಇಷ್ಟು ದಿವಸ ನಿಮಗೆ ನಿಮ್ಮ ಹತ್ರ ಏನು ವೆಹಿಕಲ್ ಇರಲಿಲ್ಲ, ಅಥವಾ ಅದೇನಾದರೂ ತುಂಬ ರಿಪೇರಿಗಳಾಗ್ತಿತ್ತು. ನೀವು ಸ್ವಂತ ಏನು ಕೆಲಸ ಮಾಡ್ತಿದ್ದೀರಾ, ಆ ಒಂದು ಸ್ವಂತ ದುಡಿಮೆಯಿಂದ ನೀವು ತೊಗೊಳ್ತಾ ಇರೋದು ನಿಮಗೆ ತುಂಬಾ ಖುಷಿ ಕೊಡ್ತಿದೆ. ಅದು ವೆಹಿಕಲ್ ಆಗಿರಬಹುದು, ಕಾರೇ ಆಗಿರಬಹುದು, ಎನಿಥಿಂಗ್. ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತದೆ ನಿಮ್ಮ ಒಂದು ಲೈಫಿಗೆ ಪೈಲ್ ನಂಬರ್ 1. ಹಾಗೂ ನೀವು ಬೆಳೆಯುತ್ತಿರುವಂತಹ ದಾರಿ, ನೀವು ಬೆಳೀತಿದ್ದೀರ ನಿಮ್ಮ ಲೈಫಲ್ಲಿ, ಅದನ್ನು ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಬೇಕು ಅಂತಲೇ ಅನಿಸಿದ್ರೆ ಖಂಡಿತ ರಾಯರ ಹತ್ರ ಹೇಳಿ, ನೀವು ಇಷ್ಟಪಡುವಂಥ ದೇವ್ರ ಹತ್ರ ಹೇಳಿ, ಕೃಷ್ಣನ ಹತ್ರ ಹೇಳಿ. ಬಟ್ ನಿಮ್ಮ ಸುತ್ತ ಇರೋ ಜನಗಳ ಹತ್ರ ನೀವು ಹೇಳ್ಕೊಂಡಷ್ಟು ನೀವು ತುಂಬ ಡಿಸ್ಟರ್ಬ್ ಆಗ್ತಿದ್ದೀರಾ. ಅದು ನಿಮಗೆ ನೆಗೆಟಿವಿಟಿ ಆಗ್ತಿದೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕಿದೆ. ಅಬ್ಸರ್ವ್ ಮಾಡ್ತಿದ್ದೀರಾ ಕೂಡ. ಈ ಒಂದು ರೀಡಿಂಗ್ ಕೇಳಾದ್ಮೇಲಾದರೂ ಇನ್ನು ಮುಂದೆ ನೀವು ಅಬ್ಸರ್ವ್ ಮಾಡಬಹುದು. ಪೈಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಯಾಕೆ ಅಂದರೆ ಯಾರನ್ನ ಬೆಳೀತಿದ್ದಾರೋ ಅವ್ರನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ.
ಅದನ್ನು ತುಳಿಯುವಂತಹ ವ್ಯಕ್ತಿಗಳೇ ಜಾಸ್ತಿ ನವಡೇಸ್ ಇನ್ನೂ ಹೆಚ್ಚಾಗ್ತಿದೆ. ಎಸ್, ಯಾರ ಬದುಕಲ್ಲಿ ಶತ್ರುಗಳಿಲ್ಲ ಅಂತ ಹೇಳುವಾಗಿಲ್ಲ, ಅವರು ಇರಲೇಬೇಕಿದೆ. ಎಸ್, ಪಾಯಿಂಟ್ ನಂಬರ್ 1, ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಬೆಳಕು ಬರ್ತಿದೆ. ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ನೀವು ಗುಡ್ ನ್ಯೂಸ್ ಕೇಳ್ತಿದ್ದೀರಾ. ರಾಯರಿಂದ ನೀವು ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಅದನ್ನು ತುಂಬ ಖುಷಿ ಪಡ್ತಿದ್ದೀರಾ. ಹಾಗೂ ತುಂಬ ವರ್ಷಗಳಿಂದ ನಿಮಗೆ ಏನು ಮಕ್ಕಳ ಸಮಸ್ಯೆಗಳಿತ್ತು, ಮಕ್ಕಳಾಗಿಲ್ಲ ಅಂತ ನಿಮಗೆ ಅಂಗಿಸಿದ್ದಾರೆ, ನೋವು ಕೊಟ್ಟಿದ್ದಾರೆ. ಅದೆಲ್ಲವನ್ನು ತೊಳೆದಾಕಿ ನಿಮ್ಮ ಲೈಫಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಿದೆ. ತುಂಬ ನೀವು ವ್ರತನ ಮಾಡ್ತಿದ್ದೀರಾ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನೀವೇನು ಚಿಂತೆ ಮಾಡ್ತಿದ್ದೀರಾ ಹಾಗೂ ವ್ರತಗಳನ್ನ ಮಾಡ್ತಿದ್ದೀರಾ. ಈಗ ಖಂಡಿತ ಅದು ನಿಮ್ಮ ಒಂದು ಬದುಕಿಗೆ ಒಂದು ಬೆಳಕನ್ನು ತಂದುಕೊಡ್ತಿದೆ. ಆ ಮಗು ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್. ಹಾಗೂ ಆ ಮಗುವಿಂದ ನಿಮ್ಮ ಒಂದು ಲೈಫಲ್ಲಿ ಶ್ರೇಯಸ್ಸು ಎಲ್ಲವೂ ರಿಚ್ ಆಗ್ತಿದ್ದೀರಾ ನೀವು. ಎಸ್, ಪಾಲ್ ನಂಬರ್ 1, ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಸಮಸ್ಯೆಗಳಿದೆ. ಆ ಸಮಸ್ಯೆಯಿಂದ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ರಾಯಲ್ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಹೆಚ್ಚು ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಅದು ಬ್ಲ್ಯಾಕ್ ಕಲರ್ ಬಟರ್ಫ್ಲೈಸ್ನ ನೀವು ಹೆಚ್ಚು ವಾಚ್ ಮಾಡ್ತಿರಬಹುದು. ಈ ಹಿಂದೆ ಯಾರ್ದಾದ್ರೂ ವ್ಯಕ್ತಿಗಳು ನಿಮಗೆ ಏನಾದರೂ ಉಡುಗೊರೆ ಕೊಟ್ಟಿರಬಹುದು, ಅಥವಾ ಏನಾದರೂ ಥಿಂಗ್ಸಸ್ನ ನಿಮಗೆ ಕೊಟ್ಟಿರಬಹುದು, ಅಥವಾ ಆ ವ್ಯಕ್ತಿಗಳು ನಿಮ್ಮನ್ನು ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಳಕ್ಕೆ ಕರ್ಕೊಂಡು ಹೋಗಿರಬಹುದು. ಮುಂದಿನ ದಿನಗಳಲ್ಲಿ ಆ ವಸ್ತುಗಳಿಂದ ಹಾಗೂ ಆ ಒಂದು ಸ್ಥಳಕ್ಕೆ ನೀವೇನು ಭೇಟಿ ಕೊಟ್ಟು ಬಂದಿದ್ದೀರಾ, ಖಂಡಿತ ನಿಮಗೆ ಹೆಚ್ಚಿನ ಒಂದು ಬದಲಾವಣೆ ಮುಂದಿನ ದಿನಗಳಲ್ಲಿ ನೀವು ನೋಡ್ತಿದ್ದೀರಾ. ಎಸ್, ಸ್ವಲ್ಪ ನಿಮ್ಮ ಮನೆ ದೃಷ್ಟಿ ಹೆಚ್ಚಾಗಿ ಇದೆ ಫಾರ್ ಪಾಯಿಲ್ ನಂಬರ್ 1. ಅದನ್ನು ಕೂಡ ಕ್ಲೆನ್ಸ್ ಮಾಡಬೇಕಿದೆ. ಮನೆ ಕೂಡ ದೃಷ್ಟಿ ಹೆಚ್ಚಾಗಿದೆ. ಹಾಗೂ ನೀವು ಕೆಲವರಿಗೆ ಇಲ್ಲಿ ನೀವು ವಾಸಿಸ್ತಿರುವಂತಹ ಸ್ಥಳದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ನಿಮಗೆ ಆ ಒಂದು ಸ್ಥಳ ಬರದೇ ಇರಬಹುದು ಪಾಯಿಲ್ ನಂಬರ್ 1. ಹಾಗೂ ಆ ಸ್ಥಳನ ಕೂಡ ನೀವು ಚೇಂಜಸ್ ಮಾಡ್ತಿದ್ದೀರಾ. ಏನು ಭಯ ಇಟ್ಕೊಂಡಿದ್ದೀರಾ ಆ ಭಯದಿಂದ ಈಚೆ ಬನ್ನಿ. ಆ ಒಂದು ಸ್ಥಳದಿಂದ ನಿಮಗೇನು ಕೆಡಕು ಆಗ್ತಿಲ್ಲ, ಆದರೆ ಆ ಒಂದು ಸ್ಥಳದಿಂದ ಸ್ವಲ್ಪ ಹೆಚ್ಚಿನ ಕೆಟ್ಟ ಕಣ್ಣುಗಳು ನಿಮ್ಮ ಮನೆಗೆ ಬಿದ್ದಿದೆ. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಳನ ಕೂಡ ನೀವು ಚೇಂಜಸ್ ಮಾಡ್ತಿದ್ದೀರಾ. ಪಾಯಿಲ್ ನಂಬರ್ 1, ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಆ್ಯಂಡ್ ನೀವೇನು ಕ್ಯಾಂಡಲ್ ಪ್ರೇಯರ್ ಮಾಡ್ತಿದ್ದೀರಾ, ಅಥವಾ ಏನು ನಿಮ್ಮ ಒಂದು ಪ್ರೇಯರ್ ನಡೀತಿದೆ, ಪೂಜೆಗಳು ನಡೀತಿದೆ, ಖಂಡಿತ ನೀವೇನು ವ್ರತಗಳನ್ನು ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನ ನೋಡಲಿಕ್ಕೆ ಅವಕಾಶ ಸಿಗ್ತಿದೆ. ನಿಮ್ಮ ಒಂದು ಕೈಹಸ್ತದಿಂದ ಯಾರಿಗೇನಾದರೂ ವಸ್ತುಗಳನ್ನ ಕೊಡಬೇಕಿದ್ರೆ ಒಂದು ಬಾರಿ ಯೋಚಿಸಿ ಕೊಡಿ. ಬಿಕಾಸ್ ಆ ವಸ್ತುಗಳಿಂದ ಮತ್ತೆ ನಿಮಗೆ ಆ ವಸ್ತುಗಳು ನೀವು ಅವ್ರಿಗೆ ಕೊಟ್ಟ ಮೇಲಿಂದ ಸ್ವಲ್ಪ ಸಮಸ್ಯೆಗಳು ಅಥವಾ ಕೆಟ್ಟ ದೃಷ್ಟಿಗಳು ನಿಮಗೆ ಆಗಬಹುದು. ಆ ಒಂದು ಎಚ್ಚರಿಕೆ ನೀವು ಗಮನ ಹರಿಸ್ಬೇಕಾಗಿದೆ. ಹಾಗೂ ಈ ಹಿಂದೆ ನಿಮ್ಮ ಕನಸಿನಲ್ಲೂ ಕೂಡ ನಿಮ್ಮಿಂದ ಯಾರಾದರೂ ಏನಾದರೂ ನಿಮ್ಮ ಕೈಯಿಂದ ಈಸ್ಕೊಂಡು ಹೋಗೋ ರೀತಿ, ಅಥವಾ ನಿಮ್ಮ ಡ್ರೆಸ್ಸಸ್ ಆಗಿರ್ಬೋದು, ಏನಾದರೂ ಇಂಪಾರ್ಟೆಂಟ್ ವಸ್ತುಗಳಾಗಿರ್ಬೋದು, ಹಣಕಾಸು ಆಗಿರಬಹುದು, ಹಣಗಳಾಗಿರಬಹುದು, ಅಥವಾ ನಿಮ್ಮ ಜ್ಯುವೆಲ್ರೀಸ್ ಆಗಿರ್ಬೋದು, ಏನಾದರೂ ನಿಮ್ಮಿಂದ ಈಸ್ಕೊಂಡಿದ್ದು ಅಂತಹ ಕನಸನ್ನು ಕಾಣಿದರೆ ಅದರಿಂದ ಆ ಕನಸಿಂದ ನೀವು ಎಚ್ಚರಿಸ್ಕೋಬೇಕಾಗಿತ್ತು. ಅದನ್ನು ನೀವು ಗಮನ ಕೊಡದೇ ಇರೋ ಕಾರಣ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳು ಆಗಿದೆ. ಪಾಯಿಲ್ ನಂಬರ್ 1, ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಆ ಕನಸು ನಿಮಗೆ ತುಂಬ ಹಿಂದೆಗೆ ಬಿದ್ದಿರುವಂತಹ ಕನಸು, ತುಂಬ ಬ್ಯಾಕ್ ಓವರ್ ವೀಕ್ಸಲ್ಲಿ ಬಿದ್ದಿರುವಂಥ ಕನಸು. ಅದರಿಂದ ನಿಮಗೆ ಸ್ವಲ್ಪ ಎಚ್ಚರಿಸ್ಕೋಬೇಕಾಗಿದ್ದನ್ನ ನೀವು ಗಮನ ಕೊಡದೇ ಇರಬಹುದು. ಅದರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಆಗಿರಬಹುದು. ಪಾಯಿಲ್ ನಂಬರ್ 1, ಆರೋಗ್ಯದಿಂದ ಏನು ನೀವು ನೋವು ತಿಂತಿದ್ದೀರಾ, ತಲೆ ನೋವು ಆಗಿರಬಹುದು, ಸ್ಟಮಕ್ ಪೇನ್ ಆಗಿರಬಹುದು, ಅಥವಾ ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು, ಖಂಡಿತ ಈ ಎಲ್ಲದರಿಂದನೂ ನೀವು ಗುಣಮುಖರಾಗ್ತಿದ್ದೀರಾ. ಹಾಗೂ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಅವ್ರನ್ನ ನೀವು ಭೇಟಿ ಆದ ನಂತರ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಇದೆ. ಆ ವ್ಯಕ್ತಿಗೂ ನಿಮ್ಮನ್ನು ಭೇಟಿ ಆದಮೇಲೆ ಅವರ ಲೈಫಲ್ಲೂ ಕೂಡ ಚೇಂಜಸ್ ಇದೆ. ನಿಮಗೋಸ್ಕರ ಆ ವ್ಯಕ್ತಿಗಳು ಕೂಡ ತುಂಬ ಪೂಜೆ ವ್ರತಗಳನ್ನ ಮಾಡ್ತಿದ್ದಾರೆ ನಿಮ್ಮನ್ನು ಅವರ ಲೈಫಿಗೆ ಪಡೀಲಿಕ್ಕೆ. ಎಸ್,
ಮತ್ತೆ ಮತ್ತೆ ನಿಮ್ಮ ಡ್ರೀಮ್ಸಲ್ಲಿ ಏನು ಕನಸುಗಳನ್ನ ಕಾಣ್ತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡಬೇಕಿದೆ, ಅದನ್ನು ಕ್ಲೆನ್ಸ್ ಮಾಡಬೇಕಿದೆ. ಹಾಗೂ ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ಏನೇನಾದ್ರು ಕಾಣಿಸ್ತಿದ್ರೆ ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಬೇಕಿದೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತಿದೆ. ಬಟ್ ಅವ್ರಿಗೆ ಏನಾದರೂ ಪೂಜೆನ ಸರಿಯಾದ ಕ್ರಮವಾಗಿ ನೀವು ಮಾಡದೇ ಇರಬಹುದು, ಅದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕಿದೆ. ನಿಮ್ಮ ಮೂಲ ಜಾತಕನ ಒಂದ್ಸರಿ ಪರಿಶೀಲನೆ ಮಾಡಿ. ಫೈಲ್ ನಂಬರ್ 1. ಎಸ್, ನೀವು ಸಾಕಿರೋ ಪ್ರಾಣಿಯಿಂದ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಸ್ವಲ್ಪ ಈ ಒಂದು ರೀಡಿಂಗ್ ಕೇಳಬೇಕಿದ್ರೆ ನಿಮ್ಮ ಒಂದು ಲೆಫ್ಟ್ ಲೆಗ್ ತುಂಬಾ ಜೋಮ್ ಅನಿಸ್ತಿರಬಹುದು, ಅದ ರೀತಿ ಏನೋ ಒಂದು ರೀತಿ ಲೆಗ್ ಪೇಯ್ನ್ ಅನಿಸ್ತಿರಬಹುದು. ಫೈಲ್ ನಂಬರ್ 1. ಏನು ಕೆಟ್ಟ ದೃಷ್ಟಿ ಇದೆ ನಿಮ್ಮ ಮೇಲೆ, ಅದರಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ಎಸ್, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಹಾಗೂ ಗುರುಗಳನ್ನು ಭೇಟಿ ಮಾಡ್ತಿದ್ದೀರಾ. ಅದು ರಾಯರ ಆಶೀರ್ವಾದದಿಂದ ನಿಮ್ಮ ಬದುಕಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಹಾಗೂ ಸರ್ಪಕ್ಕೆ ಸಂಬಂಧಪಟ್ಟಾಗೆ ಕೂಡ ನೆಗೆಟಿವಿಟಿ ಕೂಡ, ಸರ್ಪಕ್ಕೆ ಸಂಬಂಧಪಟ್ಟಾಗೆ ಏನು ನಿಮಗೆ ನಿಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅನ್ನೋ ಒಂದು ವಿಚಾರವಾಗಿ ನೀವೇನು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಸರ್ಪ ದೋಷ ಆಗಿರಬಹುದು, ಅದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಅದರಿಂದ ಕೂಡ ನೀವು ಈಚೆ ಬರ್ತಿದ್ದೀರಾ. ಆ ಒಂದು ಪೂಜೆ ಕೂಡ ನೀವು ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ನಿಮ್ಮ ದಾಂಪತ್ಯ ಜೀವನದಲ್ಲಿ ನಾ ಆಗಲೇ ಹೇಳಿದಾಗೆ ಮೂರನೇ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಿಮ್ಮ ಬದುಕಿಂದ ದೂರ ಹೋಗ್ತಿದ್ದಾರೆ, ದೂರ ಸರಿತಿದ್ದಾರೆ. ಅದು ರಾಯರಿಂದ ನಿಮಗೆ ಆಶೀರ್ವಾದ ಕೂಡ ಸಿಗ್ತಿದೆ. ಹಾಗೆ ನಿಮ್ಮ ಒಂದು ಮಾತು ನಿಮ್ಮ ಪಾರ್ಟ್ನರ್ಗಾಗಿರಬಹುದು, ನಿಮ್ಮ ಫ್ರೆಂಡ್ಸಿಗಾಗಿರಬಹುದು, ನೀವು ಇಷ್ಟಪಡೋ ಪರ್ಸನ್ಗಾಗಿರಬಹುದು, ನಿಮ್ಮ ಮಾತಿನಿಂದ ಆ ವ್ಯಕ್ತಿಗಳಿಗೆ ತುಂಬಾ ಒಂದು ರೀತಿ ಅವರ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಶಕ್ತಿ ನಿಮ್ಮ ಒಂದು ಧ್ವನಿಯಲ್ಲಿದೆ. ಫೈಲ್ ನಂಬರ್ 1. ನೀವು ಹೇಳೋ ಮಾತುಗಳು ತುಂಬಾ ಆ ವ್ಯಕ್ತಿಗಳಿಗೆ ಸಂತೋಷನ ಮೂಡಿಸ್ತಿದೆ. ಇನ್ನಷ್ಟು ಮುಂದೆ ಹೋಗಬೇಕು, ಗೆಲ್ಲಬೇಕು ಲೈಫಲ್ಲಿ ಅನ್ನೋ ಒಂದು, ಏನಾದ್ರು ಅಚೀವ್ ಮಾಡಬೇಕು ಅನ್ನೋ ಒಂದು ಧೈರ್ಯನ ನೀವು ತುಂಬ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಯಾರಿಗೆ ಸಹಾಯ ಅಗತ್ಯ ಇದೆ ಹಾಗೂ ಯಾವ ವ್ಯಕ್ತಿಗೆ ನಿಮ್ಮ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ಮುಂದೆ ಏನಾದರೂ ಸಮಸ್ಯೆನ ನೋಡ್ತಿದ್ರೆ ಆ ಒಂದು ಸಮಸ್ಯೆಯಿಂದ ನೀವು ಅವ್ರನ್ನ ಈಚೆ ಕರ್ಕೊಂಡು ಬರ್ತಿದ್ದೀರಾ. ನಿಮ್ಮ ಒಂದು ಶಕ್ತಿ ಮೀರಿ ಒಂದೇನು ಒಳ್ಳೆಯದನ್ನು ಮಾಡುವಂತಹ ಒಂದು ಆಶೀರ್ವಾದ ರಾಯರಿಂದ ನಿಮಗೆ ಸಿಗ್ತಿದೆ. ನಿಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ಕೂಡ ಆ ಒಂದು ಸಮಸ್ಯೆಯಿಂದ ನಿವಾರಣೆ ಆಗ್ತಿದೆ. ಯಾರಿಗೆ ನೀವು ಸಹಾಯನ ಮಾಡ್ತಿದ್ದೀರಾ ಆ ವ್ಯಕ್ತಿಗಳು ನಿಮಗೆ ಸಹಾಯನ ಮಾಡಿ ಅಂತ ಕೇಳ್ತಿಲ್ಲ, ಬಟ್ ಆ ಸಮಸ್ಯೆನ ನೀವು ಆ ವ್ಯಕ್ತಿ ಲೈಫಿಂದ ದೂರ ತೆಗಿತಿದ್ದೀರಾ. ನೀವು ಅವರ ಲೈಫಲ್ಲಿ ಒಂದು ರೀತಿ ಸ್ನೇಹಿತರಾಗಿ, ಅವರ ಒಂದು ಫ್ಯಾಮಿಲಿ ಮೆಂಬರ್ ಆಗಿ, ಅವರ ಒಂದು ಸಿಸ್ಟರ್ ಬ್ರದರ್ ಆಗಿ ನೀವು ಆ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದೀರಾ. ಅವರ ಪ್ರಾಣಕ್ಕೆ ಸಂಬಂಧಪಟ್ಟಾಗಿ ಏನೋ ಒಂದು ರೀತಿ ಯಾರೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ನಿಮಗೆ ಪರಿಚಿತರೋ ಅಪರಿಚಿತರೋ ಗೊತ್ತಿಲ್ಲ. ಆ ವ್ಯಕ್ತಿಗಳಿಂದ ನೀವು ಆ ವ್ಯಕ್ತಿಗಳಿಗೆ ಸಮಸ್ಯೆಯಿಂದ ನೀವು ಹೊರಗಡೆ ಕರ್ಕೊಂಡು ಬರ್ತಿದ್ದೀರಾ. ನಿಮಗಾಗಿರುವಂತಹ ನೋವಿಗೆ ಹಾಗೂ ನೀವು ಏನು ತಪ್ಪು ಮಾಡದೆ ಏನು ಸಫರ್ ಮಾಡ್ತಿದ್ದೀರಾ, ಖಂಡಿತ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀರಾ. ಜೊತೆಗೆ ಯಾರು ನಿಮಗೆ ಸಾರಿ ಕೇಳಬೇಕು ಅಂತ ಬಯಸ್ತಿದ್ದಾರೆ ಅವರು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಸಾರಿ ಕೇಳಲಿಕ್ಕೆ. ಹಾಗೂ ಇನ್ನಷ್ಟು ವಿಚಾರನ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಿದ್ದೀರಾ. ಹಾಗೂ ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ, ಅವರ ಒಂದು ಸಪೋರ್ಟ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 1. ಎಸ್, ಯಾವುದನ್ನ ನೀವು ಸೀರಿಯಸ್ ಆಗಿ ತುಂಬ ಥಿಂಕ್ ಮಾಡ್ತಿದ್ದೀರಾ ಅದು ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಸಮಸ್ಯೆನೇ ಅಲ್ಲ. ಅದು ಈಸಿಯಾಗಿ ನಿಮ್ಮಿಂದ ಈಚೆ ಹೋಗ್ತಿದೆ. ಏನು ಸಮಸ್ಯೆ ಇದೆ ಅದು ಈಸಿಯಾಗಿ ಈಚೆ ಹೋಗ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ತುಂಬ ಆಲೋಚನೆ ಮಾಡ್ತಿದ್ದೀರಾ, ಏನಾಗುತ್ತೆ ಅಂತ. ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಈ ಒಂದು ಮಂತಲ್ಲಿ ನಡೀತಿದೆ. ಫೈಲ್ ನಂಬರ್ 1. ಎಸ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ನಿಮಗೆ ಆ ವ್ಯಕ್ತಿಗಳ ಧ್ವನಿಗಳು ಹಾಗೂ ಅವ್ರು ಹೇಳುವಂಥ ಮಾತುಗಳು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತಿದೆ. ಅವ್ರು ಕೊಡುವಂತಹ ಮಾತುಗಳು ಹಾಗೂ ಅವರು ನಿಮ್ಗೆ ಹೇಳುವಂತಹ ನುಡಿಗಳು ತುಂಬಾ ನಿಮ್ಮ ಲೈಫಲ್ಲಿ
ತುಂಬಾ ಸಕ್ಸಸ್ ಚೇಂಜಸ್ನ ತಂದುಕೊಡ್ತಿದೆ. ತಿಳ್ಕೊಳ್ಬೇಕಾಗಿರೋ ಸತ್ಯಗಳು ಆ ವ್ಯಕ್ತಿಯಿಂದ ನಿಮಗೆ ಸೂಚನೆಗಳು ಸಿಗಬಹುದು. ಪಾಯಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮಗೆ ನಿಮ್ಮ ಒಂದು ಕೆಲಸದ ಒಂದು ಸ್ಥಳದಲ್ಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ, ಆ ಪ್ರಾಬ್ಲಮ್ಸಿಂದ ನಿಮಗೆ ಯಾರು ಪ್ರಾಬ್ಲಮ್ಸ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೋಡಬಹುದು. ಅದು ಕೂಡ ನಿಮಗೆ ಸೂಚನೆ ಸಿಗ್ತಿದೆ. ಹಾಗೂ ಯಾರಿಲ್ಲಿ ಜಾಬ್ ಇಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ನೀವು ಕೇಳ್ಕೊಂಡಿರುವಂತಹ ಜಾಬ್ ನಿಮಗೆ ಸಿಗ್ತಿದೆ. ನಿಮ್ಮ ಡ್ರೀಮ್ ಜಾಬ್ ಆಗಿರಬಹುದು ಇದು ಪಾಯಲ್ ನಂಬರ್ 1. ಖಂಡಿತ ಆ ಒಂದು ಕೆಲಸ, ನಿಮ್ಮ ವೃತ್ತಿ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಬದಲಾವಣೆಗಳನ್ನು ನೋಡ್ತಿದ್ದೀರಾ. ಎಸ್, ಪಾಯಲ್ ನಂಬರ್ 1, ನೀವು ರುದ್ರಾಕ್ಷಿನ ಏನು ಧರಿಸಿದ್ದೀರಾ ಅಥವಾ ಅದನ್ನು ಧರಿಸಿರೋದನ್ನು ತೆಗೆದಿಟ್ಟಿದ್ದೀರಾ ಮತ್ತು ಅದನ್ನು ಪುನಃ ಧರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಹಾಗೂ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ರಾಯರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ನಿಮ್ಮ ಮನೆ ಪ್ರೊಟೆಕ್ಷನ್ ಆಗಿದೆ. ಹಾಗೂ ನೀವು ಪ್ರೊಟೆಕ್ಟ್ ಆಗಿದ್ದೀರಾ ಅಂದರೆ ರಾಯರಿಂದ ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದ ಸಿಗ್ತಿದೆ ಫಾರ್ ಪಾಯಲ್ ನಂಬರ್ 1. ರಾಯರ ದರ್ಶನ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗ್ತಿಲ್ಲ ಅಂತ ನೀವೇನು ವೆಯ್ಟ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 1, ರಾಯರ ಒಂದು ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ರಾಯರ ದೇವಸ್ಥಾನಕ್ಕೆ ನಿಮಗೆ ಹೋಗೋಕ್ಕಾಗ್ತಿಲ್ಲ, ತುಂಬ ಅಡೆತಡೆಗಳಾಗ್ತಿದೆ, ಹೋಗಬೇಕು ಅನಿಸ್ದಾಗೆಲ್ಲ ಏನಾದರೂ ಒಂದು ಅಡೆತಡೆಗಳಾಗ್ತಿದೆ ಅಂತ ನೀವು ಏನು ವೆಯ್ಟ್ ಮಾಡ್ತಿದ್ದೀರಾ, ನೋವು ತಿಂತಿದ್ದೀರಾ, ಬೇಜಾರಾಗಿದ್ದೀರಾ, ಮುಂದಿನ ವಾರಗಳು ಅಥವಾ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತಿದೆ. ಸ್ವಲ್ಪ ನಿಮ್ಮ ನೆಗೆಟಿವಿಟೀಸ್, ನಿಮ್ಮ ದೃಷ್ಟಿಗಳನ್ನು ರಾಯರು ತೆಗೆದು ಹಾಕಿದ್ದಾರೆ. ಮುಂದಿನ ವಾರಗಳು ಅಥವಾ ಮುಂದಿನ ತಿಂಗಳುಗಳಲ್ಲಿ ಹೆಚ್ಚಿನ ಬದಲಾವಣೆ ನಿಮ್ಮ ಬದುಕಲ್ಲಿ ನೋಡೋಕ್ಕೆ ನಿಮ್ಗೆ ಅವಕಾಶ ಕೂಡ ಸಿಗ್ತಿದೆ ಪಾಯಲ್ ನಂಬರ್ 1. ಎಸ್, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡೋದ್ರಿಂದ ಇನ್ನಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ ಫಾರ್ ಪಾಯಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪಾಯಲ್ ನಂಬರ್ 2 ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಂಬರ್ನ. ಎಸ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಏನು ಬ್ಲೆಸ್ಸಿಂಗ್ ಸಿಗ್ತಿದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಪಾಯಲ್ ನಂಬರ್ 2, ಈ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ಹಸ್ತದಿಂದ ಯಾವುದಾದ್ರೂ ವೃಕ್ಷನ ನೆಡ್ತಿರಬಹುದು, ಗಿಡಗಳನ್ನ ನೆಡ್ತಿರಬಹುದು, ಹಾಗೂ ತೆಂಗಿನ ಮರನ ಕೂಡ ನೆಡ್ತಿರಬಹುದು. ಈ ಒಂದು ವಿಚಾರವಾಗಿ ನೀವು ಮುಂಚೆನೇ ಡಿಸ್ಕಷನ್ ಮಾಡಿರಬಹುದು ನಿಮ್ಮ ಕುಟುಂಬದ ಸದಸ್ಯರ ಜೊತೆ. ಪಾಯಲ್ ನಂಬರ್ 2, ನಿಮ್ಮ ಪೂರ್ವಜರರು ಅಥವಾ ನಿಮ್ಮ ಮನೆಯಲ್ಲಿ ಹಿರಿಕರು ಯಾರಾದರೂ ಆ ಗಿಡನ ಏನಾದರೂ ಕಡ್ದು ಹಾಕಿದರೆ ಅದನ್ನು ನೀವು ನೆಡ್ತಿದ್ದೀರಾ. ಹಾಗೂ ತುಂಬಾ ಚೇಂಜಸ್ ಹಾಗೂ ಬದಲಾವಣೆಗಳು ಕೂಡ ಬರ್ತಿದೆ. ಏನು ನಿಮಗೆ ದೋಷ ಇದೆ, ಅದಿದೆ ಅಂತ ಏನಾದರೂ ನಿಮಗೆ ಭಯ ಇದ್ದರೆ ಆ ಒಂದು ಭಯಗಳಿಂದ ಈಚೆ ಬರ್ತಿದ್ದೀರಾ. ಹಾಗೂ ಯಾರಿಗಾದರೂ ನೀವು ಪ್ರಾಮಿಸಿಂಗ್ ಮಾಡ್ತಿದ್ದರೆ ಅಥವಾ ಯಾರಿಗಾದರೂ ನೀವು ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಿಂದ ಅಂದ್ಕೊಂಡಿದ್ರೆ, ಹಾಗೂ ನೀವು ನಿಮ್ಮ ತಂದೆ ತಾಯಿ ಹೇಳ್ದೇ ಏನಾದರೂ ಡಿಸಿಷನ್ಸ್ನ ತಗೋತಿದ್ರೆ, ಹಾಗೂ ನಿಮ್ಗಿನ್ನ ಹಿರಿಯರಿಗೆ ಅವರ ಮಾತಿಗೆ ನೀವು ರೆಸ್ಪೆಕ್ಟ್ ಮಾಡದೆ ನೀವೇ ನಿರ್ಧಾರಗಳನ್ನ ತಗೊಳ್ತಿದ್ರೆ ಸ್ವಲ್ಪ ನಿಧಾನ ಮಾಡಿ. ಹಾಗೂ ಕೋಪದಿಂದ ನೀವೇನು ನಿರ್ಧಾರ ತಗೋತಿದ್ದೀರಾ ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ನಿಮಗೆ ಅದನ್ನು ನೀವೇ ಸಫರ್ ಮಾಡಬೇಕಾಗತ್ತೆ. ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ಹಾಗೂ ಬದಲಾವಣೆಗಳನ್ನ ನೀವೇನು ವೇಟ್ ಮಾಡ್ತಿದ್ದೀರಾ, ಹಾಗೂ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಏನು ಸ್ವಲ್ಪ ಅಡೆತಡೆಗಳು ನವಡೇಸ್ ಆಗ್ತಿದೆ, ನಿಮಗೆ ಆ ಒಂದು ಬದಲಾವಣೆಗಳು ಬೇಕಾಗಿದೆ ನಿಮ್ಮ ಕೆಲಸದಲ್ಲಿ. ಖಂಡಿತ ನಿಮಗೆ ಆ ಒಂದು ನೆಗೆಟಿವಿಟಿ, ಆ ಒಂದು ಏನು ಕೆಟ್ಟ ದೃಷ್ಟಿಯಿಂದ
ನಿಮಗೆ ಆ ಕ್ಲೆನ್ಸಿಂಗ್ ಆಗ್ತಿದೆ. ಪ್ಯಾನ್ ನಂಬರ್ 2, ಏನು ಅಡೆತಡೆಗಳಾಗ್ತಿದೆ ನಿಮ್ಮ ಕೆಲಸದಲ್ಲಿ ಅದು ನಿಮಗೆ ನೋವು ಮಾಡಲಿಕ್ಕೋಸ್ಕರನೇ ಕೆಲವು ವ್ಯಕ್ತಿಗಳು ಮಾಡ್ತಿದ್ದಾರೆ. ಆ ನೋವನ್ನು ಅವ್ರು ಏನೇ ಮಾಡಲಿ ರಾಯರಿಂದ ನಿಮಗೆ ಆಶೀರ್ವಾದ ಕೂಡ ಸಿಕ್ಕಿದೆ. ಹಾಗೂ ಈ ಒಂದು ಮುಂದಿನ 21 ಡೇಸ್ ಆಗಿರಬಹುದು ಅಥವಾ 13 ಡೇಸ್ ಆಗಿರಬಹುದು, ನಿಮಗೆ ಇನ್ನಷ್ಟು ಒಂದು ಒಳ್ಳೆಯ ಸುದ್ದಿನ ಕೇಳಲಿಕ್ಕೆ ಅವಕಾಶ ಆಗ್ತಿದೆ. ಒಂದೊಳ್ಳೆ ಸುದ್ದಿನ ಕೇಳ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿನ ಕೂಡ ಮಾತಾಡ್ತಿದ್ದೀರಾ. ನಿಮ್ಮ ಮಕ್ಕಳು ಬೆಳವಣಿಗೆನ ನೋಡಿ ಇನ್ನಷ್ಟು ಸಂತೋಷ ನಿಮಗೆ ಆಗ್ತಿದೆ. ಅದಕ್ಕೆ ಹೊಟ್ಟೆ ಕಿಚ್ಚು ಹಾಗೂ ನಿಮ್ಮ ಮಕ್ಕಳು ಬೆಳೀತಿದ್ದಾರೆ ಅನ್ನೋ ಒಂದನ್ನು ಸಹಿಸಕ್ಕಾಗದಿರುವಂತಹ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದಾರೆ. ಖಂಡಿತ ಆ ವ್ಯಕ್ತಿಗಳು ಏನೇ ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿರಲಿ, ಅದರಿಂದ ನಿಮ್ಮನ್ನು ರಾಯರು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ನನ್ನ ಪ್ರೊನೌನ್ಸಿಯೇಷನ್ ಇದೆ, ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಕೃಷ್ಣನ ಮೂರ್ತಿ ಕೂಡ ನೀವು ನಿಮ್ಮ ಮನೆಗೆ ತೊಗೊಂಡು ಬರ್ತಿರಬಹುದು. ತುಂಬ ಪಾಸಿಟಿವ್ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ರಾಮನ ಒಂದು ಸ್ತೋತ್ರ ಮಂತ್ರನ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಪಠನೆ ಮಾಡ್ತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಗಳು ಅದನ್ನು ಪಠನೆ ಮಾಡಲಿಕ್ಕೆ ಅವಕಾಶ ಸಿಗ್ತಿದೆ. ಅವರ ಲೈಫಲ್ಲೂ ಭಾಳಷ್ಟು ಬದಲಾವಣೆಗಳು ನಿಮ್ಮಿಂದ ಆಗ್ತಿದೆ. ಪ್ಯಾನ್ ನಂಬರ್ 2. ಹಾಗೂ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವೇನಾದರೂ ಗಂಟೆನ ಕೊಡ್ತೀನಿ ಅಂತ ಏನಾದರೂ ಅರ್ಕೆನ ಮಾಡಿದರೆ ಪ್ಯಾನ್ ನಂಬರ್ 2, ಅದನ್ನು ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಿಂದ ನಿವಾರಣೆ ಆಗ್ತಿದ್ದೀರಾ. ನಿಮಗೆ ಯಾರಾದರೂ ಹೊಸ ವ್ಯಕ್ತಿಗಳು ಕೂಡ ಪರಿಚಯ ಆಗ್ತಿರಬಹುದು. ಅವರು ಗುರುಗಳ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಾಗಿರಬಹುದು ಹಾಗೂ ಗುರುಗಳೇ ಆಗಿರಬಹುದು. ಅವರು ನಿಮಗೆ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜನ್ನ ನಿಮ್ಮ ಲೈಫಲ್ಲಿ ಆಗಿರೋ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮೆಸೇಜಸ್ನ ಹೇಳ್ತಿದ್ದಾರೆ. ಅವರು ನಿಮಗೆ ಏನು ಮಾರ್ಗದರ್ಶನ ಕೊಡ್ತಿದ್ದಾರೆ, ಏನು ನಿಮಗೆ ಮೆಸೇಜಸ್ನ ಹೇಳ್ತಿದ್ದಾರೆ, ಅವ್ರ ಮಾಹಿತಿನ ನಿಮಗೆ ತಿಳಿಸ್ತಿದ್ದಾರೆ. ನಿಮ್ಮ ಬದುಕಲ್ಲಿ ಆಗ್ತಿರುವಂತಹ ಘಟನೆಗಳಿಗೂ ಅವ್ರು ಹೇಳುವಂಥ ಮಾತುಗೂ ತುಂಬಾ ಟ್ಯಾಲಿ ಆಗ್ತಿದೆ. ಅದರಿಂದ ನಿಮ್ಮ ಒಂದು ಸಮಸ್ಯೆಗಳಿಗೆ ಹೊರಗಡೆ ಬರ್ತಿದ್ದೀರಾ. ಇಷ್ಟು ದಿವಸಗಳ ನಂತರ ಯಾರ ಜೊತೆ ನಿಮ್ಮ ಮಾತುಗಳನ್ನು ಬಿಟ್ಟಿದ್ರಿ, ಸಂಬಂಧಗಳು ಹಾಳಾಗಿದೆ, ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಸಂಬಂಧಗಳು ಹಾಳಾಗಿರಬಹುದು. ದೊಡ್ಡವರು ಏನು ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದಾರೆ, ಅವ್ರ ಜೊತೆ ಏನು ಜಗಳಗಳಾಗಿತ್ತು, ನಿಮ್ಮ ಒಂದು ಕುಟುಂಬದ ಸದಸ್ಯರು ನಿಮ್ಮ ವಂಶದಲ್ಲಿ ಯಾರ ಜೊತೆ ನಿಮಗೆ ಮಾತು ಬಿಟ್ಟು ದೂರ ಇದ್ದೀರಾ, ಆ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಸಡನ್ನಾಗಿ ವಾಪಸ್ ಬರ್ತಿದ್ದಾರೆ. ಹಾಗೂ ಅವರನ್ನು ರಾಯರು ನಿಮ್ಮ ಬದುಕಿಗೆ ಕಳಿಸ್ಕೊಡ್ತಿದ್ದಾರೆ. ಅವರಿಂದ ಇನ್ನಷ್ಟು ಒಳ್ಳೆಯದನ್ನು ಮಾಡಿಸ್ಲಿಕ್ಕೆ. ಇಷ್ಟು ದಿವಸ ಅವರು ನಿಮ್ಗೇನು ಕೆಟ್ಟದನ್ನು ಮಾಡ್ತಿದ್ರು, ದೂರ ನಿಂತು ನಿಮಗೆ ನೆಗೆಟಿವಿಟಿ ಮಾಡ್ತಿದ್ರು, ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಎನಿಮೀಸ್ ಯಾರಿದ್ದಾರೆ, ನಿಮಗೆ ಯಾರೋ ಆ ವ್ಯಕ್ತಿಗಳು ಹಾಗೆ ಅನಿಸುತ್ತೆ, ಆ ವ್ಯಕ್ತಿಗಳು ಹಿಂದೆ ನಿಂತು ನಿಮಗೇನು ನೆಗೆಟಿವಿಟಿ ಮಾಡ್ತಿದ್ರು, ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ಆ ವ್ಯಕ್ತಿಗಳು ಬರ್ತಿದ್ದಾರೆ. ಅವರಿಂದ ನಿಮಗೆ ಒಳ್ಳೆಯದನ್ನು ರಾಯರು ಮಾಡಿಸ್ತಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಕೆಲವು ವಿಚಾರಗಳನ್ನ ಇಲ್ಲಿ ಹೇಳಲಿಕ್ಕೆ ಎನರ್ಜಿ ಸಿಗ್ತಿದೆ. ತುಂಬ ಸಂತೋಷ ಆಗ್ತಿದೆ. ಪ್ಯಾನ್ ನಂಬರ್ 2, ಏನು ನಿಮಗೆ ನೆಗೆಟಿವಿಟಿ ಮಾಡ್ತಿದ್ರು ಹಿಂದೆ ನಿಂತು, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳಿಂದ ರಾಯರು ಒಳ್ಳೆಯದನ್ನು ಮಾಡಿಸ್ತಿದ್ದಾರೆ. ನಿಮ್ಮ ಬದುಕಿಗೆ ಆಗಬೇಕಾಗಿರೋ ಕೆಲಸಗಳು ಯಾವುದು ಅಡೆತಡೆಗಳಾಗ್ತಿದೆ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಭೂಮಿಯಲ್ಲಿ ಏನು ನೀವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅದು ಅರ್ಧದಲ್ಲೇ ಸ್ಟಾಪ್ ಆಗಿದೆ ಹಣಕಾಸಿನ ಪರಿಸ್ಥಿತಿಯಿಂದ. ಅದು ಕೂಡ ಮುಂದಿನ ದಿನಗಳಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ. ಸ್ವಲ್ಪ ಒಂದು ಸ್ತ್ರೀಯಿಂದ ನಿಮಗೆ ಆ ಒಂದು ಸಮಸ್ಯೆಗಳಾಗ್ತಿರಬಹುದು. ಪ್ಯಾನ್ ನಂಬರ್ 2. ಎಸ್, ನಿಮ್ಮ ಮನಸ್ಸಿಗೆ ಯಾರು ನೋವು ಮಾಡಿದ್ದಾರೆ ಹಾಗೂ ನಿಮ್ಮ ಬೆನ್ನಿಂದ ಯಾರು ಚೂರಿ ಹಾಕಿದ್ದಾರೆ ಹಾಗೂ ನಿಮ್ಮ ಬದುಕಿಗೆ ಯಾರು ಲೈಫಲ್ಲಿ ನಿಮಗೆ ಒಳ್ಳೆ ಪಾರ್ಟ್ನರ್ ಬರಬಾರ್ದು ಅಂತ ತಡೆ ಹಾಕಿದ್ದಾರೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ಹಾಗೂ ನಿಮ್ಮ ಕೆಲಸದಲ್ಲಿ ಯಾರು ಸಮಸ್ಯೆನೇ ಮಾಡಿದ್ದಾರೆ, ಇದೆಲ್ಲವೂ ಒಂದು ರೀತಿ ನಿಮಗೆ ಒಂದು ಟೈ ಮಾಡಿ ಕಟ್ಟಾಕಿದ್ದಾರೆ. ಆ ಟೈನ ಬಿಚ್ಚಲಿಕ್ಕೆ ರಾಯರು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಹೊಸ ಗುರುಗಳನ್ನ ಕಳಿಸ್ಕೊಡ್ತಿದ್ದಾರೆ. ಪ್ಯಾನ್ ನಂಬರ್ 2, ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಅದರಿಂದ ನೀವು ಬದಲಾವಣೆ ನೋಡ್ತಿದ್ದೀರಾ. ಹಾಗೂ ಅವ್ರು ಹೇಳೋ ಮಾತುಗಳು ನಿಮಗೆ ತುಂಬಾ ಮನಸ್ಸಿಗೆ
ತಗೋತಿದ್ದೀರಾ. ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ತುಂಬ ದಿವಸಗಳ ನಂತರ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಹಾಗೂ ನಿಮ್ಮ ಮೈಂಡ್ನ ಫ್ರೆಶ್ ಮಾಡ್ಕೋತಿದ್ದೀರಾ. ತುಂಬ ಕಸಿಬಿಸಿ ಇದೆ ತುಂಬ ಮನಸ್ಸಲ್ಲಿ, ಮೈಂಡಲ್ಲಿ. ಏನಾಗುತ್ತೆ ಅನ್ನೋ ಭಯ ಆತಂಕದಲ್ಲೇ ಇದ್ರಿ. ಆ ಭಯ ಆತಂಕವೆಲ್ಲವನ್ನು ದೂರ ಮಾಡಿ ನಿಮಗೆ ಏನು ನೋವುಂಟಾಗಿದೆ ನಿಮ್ಮ ಕುಟುಂಬದ ಸದಸ್ಯರಿಂದ ಆಗಿರಬಹುದು, ನಿಮ್ಮ ರಕ್ತ ಸಂಬಂಧಿಕರಿಂದ ಆಗಿರಬಹುದು, ನಿಮ್ಮ ನಂಬಿಕೆ ಇಟ್ಟು ಯಾರನ್ನ ನೀವು ನಿಮ್ಮ ಜೊತೆ ಇದ್ರಿ, ಆ ವ್ಯಕ್ತಿಗಳು ಯಾರಿದ್ದಾರೆ ನಿಮ್ಮ ಜೊತೆ, ಆ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳು, ನೋವುಗಳು ಆಗಿತ್ತು. ಫೈಲ್ ನಂಬರ್ 2, ಆ ವ್ಯಕ್ತಿಗಳಿಂದನೇ ನಿಮಗೆ ಒಳ್ಳೆಯದಾಗ್ತಿದೆ. ಅದನ್ನು ರಾಯರು ಮಾಡಿಸ್ತಿದ್ದಾರೆ. ನಿಮ್ಮ ಕುಟುಂಬ ಪ್ರೊಟೆಕ್ಷನ್ ಆಗಿದೆ, ಅದು ರಾಯರಿಂದ. ದತ್ತಾತ್ರೇಯ ಗುರುಗಳ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಿನ ನಿಮ್ಮ ಬದುಕಲ್ಲಿ ಒಂದು ಹೊಸ ಬೆಳಕಿನ ದಾರಿನ ತೋರಿಸ್ಕೊಡ್ತಿದ್ದಾರೆ ದತ್ತಾತ್ರೇಯ ಗುರುಗಳು ಕೂಡ. ಎಸ್. ಫೈಲ್ ನಂಬರ್ 2, ನಿಮ್ಮ ಮಕ್ಕಳು ಕೂಡ ತುಂಬ ಪ್ರೊಟೆಕ್ಟ್ ಆಗಿದೆ. ನೀವು ಸಾಕಿರೋ ಪ್ರಾಣಿ ಕೂಡ ತುಂಬ ಪ್ರೊಟೆಕ್ಟ್ ಆಗಿದೆ. ಹಾಗೂ ನೀವು ಮಾಡ್ತಿರುವಂಥ ಕೆಲಸದಲ್ಲೂ ಕೂಡ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇದೆ. ಯಾವುದೋ ಕೆಟ್ಟ ದೃಷ್ಟಿ ಇದೆ, ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಸ್ವಲ್ಪ ಏನು ನಿಮ್ಮಲ್ಲಿ ಆಲಸ್ಯತನ ಇದೆ, ಅದು ಕೂಡ ದೂರ ಆಗ್ತಿದೆ. ಹಾಗೂ ನೀವು ಕೈಗೆ ಟ್ಯಾಟೋ ಕೂಡ ಹಾಕಿಸ್ಕೋತಿರಬಹುದು. ಏನಾದರೂ ದೇವರಿಗೆ ಸಂಬಂಧಪಟ್ಟಿರೋ ಟ್ಯಾಟೋಸ್ನ ಹಾಕ್ಬೇಕಿದ್ರೆ ಖಂಡಿತ ಅದನ್ನು ಒಂದ್ಸತಿ ಕೇಳಿ ಯೋಚಿಸಿ ಮುಂದುವರೀರಿ. ಬಿಕಾಸ್ ದೇವರು ಆ ಟ್ಯಾಟೋಸ್ನ ನೀವೇನಾದರೂ ಹಾಕಿಸ್ಬೇಕು ಅಂದ್ಕೊಂಡಿದ್ರೆ, ಹೆಸರಾಗಿರಬಹುದು, ದೇವರನ್ನ ಆಗಿರಬಹುದು, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ, ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರೀರಿ. ಫೈಲ್ ನಂಬರ್ 2. ಎಸ್. ಫೈಲ್ ನಂಬರ್ 2ಗೆ ಸೆಕೆಂಡ್ ಚಕ್ರ ಏನು ಬ್ಲಾಕೇಜಸ್ ಆಗಿದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಎನರ್ಜೀಸ್ ಏನು ನಿಮಗೆ ಸೆಕೆಂಡ್ ಚಕ್ರ ಬ್ಲಾಕ್ ಇದೆ ಅದನ್ನು ಕೂಡ ನೀವು ಮೆಡಿಟೇಷನ್ ಮುಖಾಂತರ ರಿಲೀಸ್ ಮಾಡ್ತಿದ್ದೀರಾ. ಸೆಕೆಂಡ್ ಚಕ್ರಕ್ಕೆ ಸಂಬಂಧಪಟ್ಟಾಗೆ ತುಂಬಾ ನವಡೇಸಲ್ಲಿ ನೀವು ತಿಂತಾ ಇರೋ ಆಹಾರ ಡೈಜೆಸ್ಟ್ ಆಗ್ತಿಲ್ಲ, ಸ್ಟಮಕ್ ಪೇನ್ ಬರ್ತಿದೆ. ಹಾಗೂ ಅದರಿಂದ ತುಂಬ ಮನಸ್ಸಿಗೆ, ನಿಮ್ಮ ಬಾಡಿಗೆ ತುಂಬಾ ಟಯರ್ಡ್ನೆಸ್ ಅನಿಸ್ತಿದೆ, ಬೇಸರ ಅನ್ನಿಸ್ತಿದೆ. ಹಾಗೂ ಏನೇ ನೀವು ಆಹಾರ ಪದ್ಧತಿನ ಚೇಂಜಸ್ ಮಾಡಬೇಕಿದ್ರೆ ಒಂದ್ಸತಿ ವೈದ್ಯರನ್ನ ಭೇಟಿ ಮಾಡಿ ಅವ್ರು ಹೇಳೋ ಮಾತುಗಳನ್ನ ಒಂದು ಸ್ವಲ್ಪ ಕೇಳಿ ಮುಂದೆ ಹೋಗಿ. ಬಿಕಾಸ್ ನಿಮ್ಮ ಒಂದು ಸಡನ್ನಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಸ್ಟಮಕ್ ಆ್ಯಸಿಡಿಟಿಗೆ ಸಂಬಂಧಪಟ್ಟಾಗೆ ಏನು ನಿಮಗೆ ಆ್ಯಸಿಡಿಟೀಸ್ ಇದೆ, ಸ್ವಲ್ಪ ನೀವು ತಿನ್ನೋ ಆಹಾರದ ಬಗ್ಗೆನೂ ಕೂಡ ರುಟೀನ್ ಚೇಂಜಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಎಸ್. ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಒಂದು ಸ್ತ್ರೀ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಅದು ತುಂಬ ಲಾಂಗ್ ಏರ್ ಇರ್ಬೋದು ಅವ್ರಿಗೆ. ನನಗಿಲ್ಲಿ ಏನು ಎನರ್ಜಿ ಸಿಗ್ತಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ ವ್ಯಕ್ತಿಗಳಿಂದ ನಿಮ್ಮ ಒಂದು ಲೈಫಲ್ಲಿ ಏನು ಅಡೆತಡೆಗಳಿದೆ ಅದನ್ನು ಆ ವ್ಯಕ್ತಿ ಆ ನೆಗೆಟಿವಿಟಿನ ರಿಮೂವ್ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿರ್ಬೋದು. ಫೈಲ್ ನಂಬರ್ 2. ಎಸ್. ನಿಮ್ಮ ಹತ್ರ ಇರೋ ಥಿಂಗ್ಸಲ್ಲಿ ಯಾವುದಾದ್ರೂ ಭಿನ್ನ ಆಗಿರೋ ವಸ್ತುಗಳು ಇದ್ದರೆ ಅದನ್ನು ಥ್ರೋ ಔಟ್ ಮಾಡಿ. ಫೈಲ್ ನಂಬರ್ 2. ಹಾಗೂ ನೀವು ಮಲಗ್ತಿರುವಂತಹ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ನಿದ್ರೆ ಬರ್ತಿಲ್ಲ, ಕೆಟ್ಟ ಕನಸುಗಳು ಬೀಳ್ತಿದೆ ಅಂದರೆ ಅದನ್ನು ಕ್ಲೆನ್ಸಸ್ನ ಮಾಡಿ ಆ ಜಾಗನ ಚೇಂಜ್ ಮಾಡಿ ಮಲಗಿ. ಫೈಲ್ ನಂಬರ್ 2. ಎಸ್. ತುಂಬ ದಿವಸಗಳಿಂದ ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿಯಿಂದ ಬ್ರೇಕ್ ಡೌನ್ ಆಗಿ ದೂರ ಇದ್ದೀರಾ, ಬ್ರೇಕಪ್ ಆಗಿ ದೂರ ಇದ್ದೀರಾ. ಅದನ್ನು ಆ ಒಂದು ಬ್ರೇಕಪ್ ಯಾರಿಂದ ಆಗಿದೆ, ನಿಮ್ಮ ಒಂದು ಥರ್ಡ್ ಪಾರ್ಟೀಸ್ ಯಾರು ನಿಮ್ಮ ಲೈಫಿಗೆ ಬಂದಿದ್ದಾರೆ ಅನ್ನೋ ವಿಚಾರ, ಹಾಗೂ ನಿಮಗೆ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ವಿಚಾರ ಮಾಹಿತಿ ಕೂಡ ನಿಮಗೆ ಬೇಕಾಗಿದೆ. ಅದು ಕ್ಲಿಯರಾಗಿ ನಿಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಯಿತು, ಯಾಕೆ ನೀವಿಬ್ಬರು ದೂರ ಆದ್ರಿ ಅಂತ ಆ ಮಾಹಿತಿ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಲೆಟರ್ಸ್ ಕೂಡ ನನಗೆ ಎನರ್ಜಿ ಸಿಗ್ತಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. MAPG ಈ ಲೆಟರ್ಸ್ ನಿಮ್ಮದಾಗಿರ್ಬೋದು, ನಿಮ್ಮ ಪಾರ್ಟ್ನರ್ದಾಗಿರ್ಬೋದು, ಅಥವಾ ಥರ್ಡ್ ಪಾರ್ಟೀಸ್ದಾಗಿರ್ಬೋದು. ಅವರಿಂದ ನಿಮಗೆ ಏನು ಸಮಸ್ಯೆಗಳಾಗ್ತಿದೆ ಅಥವಾ ನಿಮ್ಗೆ ಅವರಿಂದ ಏನು ಹೆಲ್ಪ್ ಆಗ್ತಿದೆ ಅಥವಾ ಆ ಲೆಟರ್ಸ್ ನಿಮ್ಮದಾಗಿದ್ದರೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿದೆ. ಹಾಗೂ ದೇವರ ಒಂದು ದರ್ಶನ ಕೂಡ ನೀವು ಮಾಡ್ತಿದ್ದೀರಾ, ರಾಯರ ದರ್ಶನ ಕೂಡ ಮಾಡ್ತಿದ್ದೀರಾ. ಹಾಗೂ
ಅಯ್ಯಪ್ಪನ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಪ್ಯಾನ್ ನಂಬರ್ 2. ಎಸ್, ನಿಮ್ಮ ಮನೆಗೆ ಯಾರು ಕೆಡುಕಿನ ಮಾಡಬೇಕು, ನಿಮ್ಮ ಮಕ್ಕಳ ಜೀವನದಲ್ಲಿ ಏಳಿಗೆ ಸಂತೋಷ ಸಿಗಬಾರ್ದು ಅಂತ ಯಾರು ನೆಗೆಟಿವಿಟಿ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಸೇ ದಿಸ್. ಈ ಮಾತುಗಳನ್ನ ಹೇಳಲಿಕ್ಕೆ ನಮ್ಮ ರೀತಿ ತುಂಬ ಕಷ್ಟ ಅನಿಸುತ್ತೆ. ಪ್ಯಾನ್ ನಂಬರ್ 2, ಈ ರೀತಿ ಕೆಟ್ಟದಾಗಿ ಮಾಡಿರುವಂತಹ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬಂದಿದ್ದೀರಾ ಹಾಗೂ ಬರ್ತಿದ್ದೀರಾ ಕೂಡ. ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಯಾವುದೇ ಬರಲಿ ನಿಮ್ಮ ಲೈಫಲ್ಲಿ ಅದನ್ನು ಎದುರಿಸಿ ನಿಲ್ತಿದ್ದೀರಾ. ನಿಮ್ಮ ಜೊತೆ ನೀವು ನಂಬಿರೋ ದೇವರಿದ್ದಾರೆ ಹಾಗೂ ನಾರಾಯಣನ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇದೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ದಾರಿಗೆ ಯಾರು ಅಡ್ಡ ಬರ್ತಿದ್ದಾರೆ ಅವರನ್ನು ನೀವು ಯಾವುದನ್ನು ನೀವು ಗಮನ ಕೊಡದೆ ನಿಮ್ಮ ಒಂದು ಗೋಲ್ ರೀಚ್ ಆಗೋದ್ರ ಬಗ್ಗೆ ಗಮನ ಕೊಡ್ತಿದ್ದೀರಾ. ಗೌರ್ಮೆಂಟ್ ಜಾಬ್ ವಿಚಾರವಾಗಿ ಯಾರು ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ. ಸ್ವಲ್ಪ ಅದಕ್ಕೆ ಆದಂತಹ ಸಮಯಗಳು ನಿಮಗಿನ್ನೂ ಬರಬಹುದು. ಅದಕ್ಕೆ ಏನಾದರೂ ಅಡೆತಡೆಗಳಾಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಆಫರ್ ನಿಮಗೆ ಸಿಗ್ತಿರಬಹುದು. ಪ್ಯಾನ್ ನಂಬರ್ 2 ಹಾಗೂ ಪ್ರಮೋಷನ್ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಖಂಡಿತ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಹಾಗೆ ಈ ವ್ಯಕ್ತಿಯಿಂದ ನಿಮ್ಗೆ ಯಾಕೆ ಸಮಸ್ಯೆ ಆಗ್ತಿದೆ, ನೀವು ಅವ್ರಿಗೇನು ಮಾಡ್ದೇನೆ ನಿಮ್ಗೆ ಇಷ್ಟೊಂದು ಸಮಸ್ಯೆ ಯಾಕೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ತಿಳ್ಕೊಳ್ಬೇಕಾಗಿದೆ. ಹಾಗೂ ನನಗೆ ಯಾಕೆ ಈ ರೀತಿ ಸ್ಟ್ರಕ್ ಆಗ್ತಿದೆ, ಪ್ರತಿ ವಿಚಾರದಲ್ಲೂ ಪ್ರತಿ ಒಂದು ಘಟನೆಯಲ್ಲೂ ಪ್ರತಿ ಒಂದು ಕೆಲಸದಲ್ಲೂ ನನಗೆ ಯಾಕೆ ಸಮಸ್ಯೆಗಳಾಗ್ತಾನೆ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದ್ದರೆ ಖಂಡಿತ ಅದಕ್ಕೂ ಕೂಡ ಉತ್ತರ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 2, ನಿಮ್ಮ ಹಿರಿಯರು ನಿಮಗೆ ಇನ್ನಷ್ಟು ಮಾಹಿತಿನ ಕೊಟ್ಟು ಇನ್ನಷ್ಟು ಮೆಸೇಜಸ್ನ ಕೊಡ್ತಿದ್ದಾರೆ ಹಾಗೂ ಅವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ತುಂಬ ದಿವಸಗಳಾಗಿರ್ಬೋದು ಅವರು ನಿಮ್ಮ ಹಿರಿಯರನ್ನು ಭೇಟಿ ಮಾಡಿ. ನಿಮ್ಮ ತಾತ ಅಜ್ಜಿ ನಿಮ್ಮಿಂದ ದೂರ ಹೋಗಿರ್ಬೋದು ಅಥವಾ ಅವರು ನಿಮ್ಮನ್ನು ಮಾತು ಬಿಟ್ಟು ದೂರ ಹೋಗಿರ್ಬೋದು ಅಥವಾ ಮನಸ್ತಾಪಗಳಾಗಿ ದೂರ ಇರಬಹುದು. ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಸ್ತಲಕ್ಷ್ಮಿಯರ ಆಶೀರ್ವಾದ ನಿಮಗೆ ಹೆಚ್ಚಿನ ಬದಲಾವಣೆ ನಿಮ್ಮ ಒಂದು ವೃತ್ತಿಯಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಹೆಚ್ಚಿನ ಮಟ್ಟದ ಬದಲಾವಣೆಗಳು ಕೂಡ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ನಿಮ್ಮ ಮಕ್ಕಳು ಕೂಡ ಏನಾದರೂ ಹೊಸ ಬಿಸ್ನೆಸ್ನ ಶುರು ಮಾಡಬೇಕಾಗಿದೆ ಅಥವಾ ಹೊಸದಾಗಿ ಏನಾದರೂ ಕೆಲಸನ ಶುರು ಮಾಡಬೇಕಿದೆ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಮತ್ತೆ ಮೂವ್ ಆನ್ ಆಗಬೇಕಾಗಿದೆ. ಏನು ಅವ್ರ ಎಜುಕೇಷನ್ ಡ್ರಾಪ್ ಆಗಿತ್ತು ಅದನ್ನು ಕೂಡ ಮೂವ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವರ ಬದುಕಲ್ಲಿ ಬಹಳಷ್ಟು ಬದಲಾವಣೆನ ನೋಡಲಿಕ್ಕೆ ನಿಮಗೆ ಅವಕಾಶ ಸಿಗ್ತಿದೆ ಹಾಗೂ ಹೆಚ್ಚಿನ ಮಟ್ಟದ ಬದಲಾವಣೆನ ನೀವು ಅವರ ಲೈಫಲ್ಲಿ ನೋಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಪ್ಯಾನ್ ನಂಬರ್ 2. ಎಸ್, ಹಾಗೆ ಭಗವದ್ಗೀತೆ ಬುಕ್ಸಸ್ನ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ತಿದ್ದೀರಾ. ಇನ್ನಷ್ಟು ನಿಮ್ಮ ಮನಸ್ಸಿಗಾಗಿರುವಂತಹ ನೋವಿಗೆ ಉತ್ತರ ಕೂಡ ಸಿಗ್ತಿದೆ. ಪ್ಯಾನ್ ನಂಬರ್ 2. ಎಸ್, ಇಲ್ಲಿ ಯಾರು ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೋಡ್ತಿದ್ದೀರಾ ಅಥವಾ ಅವರ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಿಲ್ಲ ಅಂತ ತುಂಬಾ ಚಿಂತೆ ಮಾಡ್ತಿದ್ದೀರಾ, ತುಂಬ ವ್ರತ ಪೂಜೆನ ಮಾಡ್ತಿದ್ದೀರಾ, ವೈದ್ಯರನ್ನು ಭೇಟಿ ಆಗಿದ್ದೀರಾ ಅಂದರೂ ನಿಮಗೆ ಏನೋ ಒಂದು ರೀತಿ ಆತಂಕ ಭಯಗಳಿದೆ. ಅವರ ಆರೋಗ್ಯದಲ್ಲಿ ಏನು ಸಮಸ್ಯೆಗಳಾಗಿದೆ ಅದರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ನೀವು ಇನ್ನೊಂದು ಒಳ್ಳೆಯ ಸ್ಥಳಕ್ಕೆ ಕೂಡ ಭೇಟಿ ಕೊಡ್ತಿರಬಹುದು. ಅದು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿರಬಹುದು. ನೀವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟ ಮೇಲಿಂದ ಈ ಒಂದು ಸಮಸ್ಯೆಗಳು, ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಏನಿದೆ ಅದರಿಂದ ನೀವು ನಿವಾರಣೆ ಆಗ್ತಿದೆ. ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮಕ್ಕಳು ತುಂಬಾ ಕೋಪ ಮಾಡ್ಕೋತಿದ್ದಾರೆ ಹಾಗೂ ಮನಸ್ತಾಪಗಳಾಗ್ತಿದೆ, ಮನೆಯಲ್ಲಿ ಕಿರಿಕಿರಿ ಅನ್ನಿಸ್ತಿದೆ, ನೆಮ್ಮದಿನೇ ಸಿಗ್ತಿಲ್ಲ. ಪ್ಯಾನ್ ನಂಬರ್ 2, ಖಂಡಿತ ನಿಮ್ಮ ಮಕ್ಕಳ ಕೈಯಸ್ಥದಿಂದ ಒಂದು ಗುರುವಾರ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ಭೇಟಿ ಮಾಡಿ ನಮಸ್ಕರಿಸಿ ಒಂದು ಹೆಜ್ಜೆ ನಮಸ್ಕಾರ ಮಾಡಿಸಿ ತುಳಸಿ ದೇವರಿಗೆ ಅರ್ಪಣೆ ಮಾಡಿ ಇನ್ನಷ್ಟು ಏನು ನಿಮ್ಮ ಮಕ್ಕಳಿಗೆ ಕೋಪ ಹಠ ಇದೆ ಅದು ನಿವಾರಣೆ ಆಗ್ತಿದೆ. ಸ್ವಲ್ಪ ಕೆಟ್ಟ ದೃಷ್ಟಿ ನಿಮ್ಮ ಮಕ್ಕಳ ಮೇಲೆ ಇದೆ.
ಎಸ್, ಪಾಯಲ್ ನಂಬರ್ 2. ಮಕ್ಕಳು ದೇವ್ರ ಸಮಾನ. ಖಂಡಿತ ಯಾರು ಆ ಮಕ್ಕಳಿಗೆ ದೃಷ್ಟಿನ ಇಟ್ಟಿದ್ದಾರೆ ಅದನ್ನು ರಾಯರಿಗೆ ಒಪ್ಪಿಸಿ. ಪಾಯಲ್ ನಂಬರ್ 2. ಭೂಮಿಗೆ ಸಂಬಂಧಪಟ್ಟ ಹಾಗೆ ಖಂಡಿತ ಕೆಲಸಗಳು ಏನು ಅರ್ಧದಲ್ಲೇ ನಿಂತಿದೆ, ಆ ಕೆಲಸ ಕೂಡ ಫಾಸ್ಟಾಗಿ ಮೂವ್ ಆಗ್ತದೆ. ಇನ್ನಷ್ಟು ಮಾಹಿತಿ ತಿಳ್ಕೊಳ್ತಿದ್ದೀರಾ, ನಿಮ್ಮ ಬದುಕಿಗೆ ಇನ್ನಷ್ಟು ಹೊಸ ದಾರಿನ ರೂಪಿಸ್ತಿದ್ದೀರ. ಒಂದು ಹೊಸ ದಾರಿ ಬೇಕಿದೆ, ಒಂದು ಹೊಸದನ್ನು ಕಲಿಬೇಕಿದೆ, ಏನೋ ಒಂದು ಹೊಸದನ್ನು ನನ್ನ ಲೈಫಲ್ಲಿ ಬರ್ಮಾಡ್ಕೋಬೇಕು ಅಂತ ನಿಮ್ಗೆ ಏನು ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಇನ್ನಷ್ಟು ಬದಲಾವಣೆ ಹಾಗೂ ಇನ್ನಷ್ಟು ನಿಮ್ಮಿಂದ ಹೆಲ್ಪಿಂಗ್ ಆಗ್ತಿದೆ ನಿಮ್ಮ ಸುತ್ತ ಇರೋ ಜನಗಳಿಗೆ. ಹಾಗೂ ಆ ಜನಗಳು ನಿಮ್ಮನ್ನು ಹೆಚ್ಚಾಗಿ ಹೊಗಳ್ತಿದ್ದಾರೆ, ನಿಮ್ಮಿಂದ ಇನ್ನಷ್ಟು ತಿಳ್ಕೊಳ್ತಿದ್ದಾರೆ. ಹೆಚ್ಚು ನೀವು ಪ್ರೀತಿನ ಕೊಡ್ತಿದ್ದೀರಾ. ದ್ವೇಷನ ಯಾರು ನಿಮಗೆ ಕೊಟ್ಟಿದ್ದಾರೆ ಅವ್ರಿಗೂ ನೀವು ಪ್ರೀತಿ ಕೊಡ್ತಿದ್ದೀರಾ. ನಿಮಗೆ ಯಾರು ಮೋಸ ಮಾಡಿದ್ದಾರೆ ಅವ್ರಿಗೂ ಪ್ರೀತಿ ಕೊಡ್ತಿದ್ದೀರಾ. ನಿಮ್ಮದೊಂದು ರೀತಿ ಮೃದು ಸ್ವಭಾವದವರಾಗಿರುವಂತಹ ವ್ಯಕ್ತಿಗಳು ನೀವು. ಪಾಯಲ್ ನಂಬರ್ 2. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಖಂಡಿತ ಭಗವಂತನ ಆಶೀರ್ವಾದ ಖಂಡಿತ ಹೆಚ್ಚಾಗಿ ಇದೆ. ಯಾವುದು ಬೇಡವಾದ ಮಾಹಿತಿಗಳು ನಿಮಗೆ ಸಿಗ್ತಿದೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ. ಹಾಗೆ ನಿಮಗೆ ಏನೇ ಒಂದು ಮೂರನೇ ವ್ಯಕ್ತಿಗಳು ನಿಮ್ಮ ತಲೆಗೆ ಏನಾದರೂ ವಿಚಾರವನ್ನು ತುಂಬಲಿಕ್ಕೆ ಅಥವಾ ನಿಮ್ಮ ತಲೆ ಕೆಡಿಸೋದಕ್ಕೆ ಏನಾದರೂ ವೆಯ್ಟ್ ಮಾಡ್ತಿರ್ಬೋದು. ಪಾಯಲ್ ನಂಬರ್ 2. ಆ ವಿಚಾರನೂ ಕೂಡ ನೀವು ಡ್ರಾಪ್ ಅಪ್ ಮಾಡಿ. ನಿಮಗಾಗಬೇಕಾಗಿರುವಂತಹ ನಿಮ್ಮ ಬದುಕಲ್ಲಿ ಆಗಬೇಕಾಗಿರುವಂಥ ಬೆಳವಣಿಗೆ, ನಿಮ್ಮ ಗೋಲ್ ರೀಚ್ ಆಗಿದ್ದ ಬಗ್ಗೆ ಹೆಚ್ಚಾಗಿ ಗಮನನ ಕೊಡಿ. ಹಾಗೆ ಹೆಚ್ಚು ಪಾರ್ವತಿ ದೇವಿಯ ಆಶೀರ್ವಾದ ಕೂಡ ಪಾಯಲ್ ನಂಬರ್ 2ಗೆ ಇದೆ. ಎಸ್, ಮ್ಯಾರೇಜ್ಗೆ ಸಂಬಂಧಪಟ್ಟಾಗ ಏನು ಸಮಸ್ಯೆಗಳಾಗಿತ್ತು ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಿಂದನೂ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಮನಸ್ಸು ಸ್ವಲ್ಪ ತುಂಬ ಚಂಚಲತೆ ಇದೆ, ಭಯ, ಆತಂಕದಲ್ಲಿದೆ. ಆತಂಕ ಭಯದಿಂದ ಈಚೆ ಬರಬೇಕಿದೆ. ಅದಕ್ಕೆ ನೀವು ಧ್ಯಾನ ಮಾಡಬೇಕಿದೆ. ರಾಯರ ಫೋಟೋ ಮುಂದೆನೋ ಅಥವಾ ನೀವು ಇಷ್ಟವಾದ ದೇವರ ಒಂದು ಫೋಟೋ ಮುಂದೆ ಕೂತು ಧ್ಯಾನವನ್ನು ಮಾಡಿ. ಖಂಡಿತ ಈ ಎಲ್ಲ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪಾಯಲ್ ನಂಬರ್ 2. ಕೃಷ್ಣನ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ನಿಮ್ಮ ಮನೆ ತುಂಬ ಪ್ರೊಟೆಕ್ಟ್ ಆಗಿದೆ. ಪಾಯಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.